ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೌದ್ರಿಪ್ಪ. ಭಗವದ್ಗೀತೆಯಲ್ಲಿ ಗುರುವಿನ ಸ್ಥಾನವನ್ನ ಬ್ರಹ್ಮನಿಗೆ ಹೋಲಿಸಿದ್ದಾರೆ. ಹೌದ್ರಿಪ್ಪ. ಗುರುವಿನ ಸ್ಥಾನವನ್ನ ವಿಷ್ಣು ಹೋಲಿಸಿದ್ದಾರೆ. ಹೌದಾ? ಹಾಗೆಯೇ ಗುರುವಿನ ಸ್ಥಾನವನ್ನ ಮಹೇಶ್ವರನಿಗೆ ಹೋಲಿಸಿದ್ದಾರೆ. ಹೌದ್ರಿಪ್ಪ. ಅಂತಹ ಗುರು ಸ್ವರೂಪಿಗಳಾಗಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರರ ಪಾದ ಪದ್ಮಗಳಲ್ಲಿ ಮೊಟ್ಟ ಮೊದಲಿಗೆ ಪಡಮಟ್ಟು. ಹೌದು. ಯಾವ ವೀಣಾ ಪಾಣಿ ನಯನ ಮನೋಹರಿ ಬ್ರಹ್ಮನ ರಾಣಿ ವಿದ್ಯಾದೇವತೆಯಾಗಿರುವ ಸರಸ್ವತಿ ಮಾತೆಯ ಪಾದ ಪದ್ಮಗಳಲ್ಲಿ ನಮಸ್ಕರಿಸುತ್ತಾ ನಮಸ್ಕರಿಸುತ್ತಾರೆ. ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದ ಪದ್ಮಗಳಲ್ಲಿ ಹನಿಮಣಿದು ಯಾವ ಅವನ ಶಿಷ್ಯನಾಗಿರ್ತಕ್ಕಂತ ಗೋಡಾಗೇರಿ ಗುಡ್ಡದಲ್ಲಿ 12 ವರ್ಷ ತಪಸ್ವಿಯನ್ನ ಗೈದ್ರ ತಲೆ ಮೇಲೊಂದು ಹುತ್ತ ಬೆಳೆದು ಹುತ್ತದೊಳಗೆ ಆಲದ ಮರ ಬೆಳೆದು ಆಲದ ಮರದ ಬೇರು ಬಗಲೊಳಗಿಳಿದು ನೆಲದೊಳಗಿರುವುದು ಕಾಲೊಳಗಿರುವುದು ನೆಲದೊಳಗೆ ಪಾರಾದರೂ ಭಕ್ತಿಯನ್ನ ಬಿಡದೆ ಕಠೋರವಾದ ಭಕ್ತಿಯನ್ನ ಪೂರ್ಣಗಾಣಿಸಿ ಕೈಲಾಸದಿಂದ ಶಿವ ಪಾರ್ವತಿಯರನ್ನ ದರಿಗಿಳಿಸಿಕೊಂಡು ಸವಿಲಾರದ ಶಿಷ್ಯನನ್ನ ಪಡೆದುಕೊಂಡಿರ್ತಕ್ಕಂತಹ ನನ್ನಪ್ಪ ಗುರು ಲಿಂಗ ಬೀರೇಶ್ವರ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಯಾವ ಅವನ ಶಿಷ್ಯನಾಗಿರ್ತಕ್ಕಂತ ಗುರು ಹೇಳಿದ ವಾಕ್ಯವನ್ನ ಪರಿಪಾಲನೆ ಮಾಡಿ ಯಾವ ಗುರು ಬೇಡಿದ ಕ್ರೂರ ಮೃಗದ ಹಾಲನ್ನು ತಂದು ಗುರುವಿಗೆ ಸಮರ್ಪಣೆ ಮಾಡಿ ಕಲಿಯುಗದಲ್ಲಿ ಇವತ್ತಿಗೂ ಸಹಿತ ಕೈಲಾಸದಿಂದ ಶಿವ ಪಾರ್ವತಿಯರು ದರಿಗಿಳಿದು ಬಂದು ಅವರಿಗೆ ಮುಂಡಾಸ ಆಯರಿಯನ್ನ ಮಾಡ್ತಾರ. ಆ ಮುಂಡಾಸ ಆಯರಿಯನ್ನ ಪಡೆದುಕೊಳ್ತಕ್ಕಂಥ ನನ್ನಪ್ಪ ಮಹಿಮಾಂತಕ ಮಾಳಿಂಗರಾಯನ ಪಾದ ಪದ್ಮಗಳಲ್ಲಿ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಯಾವ ಅವನ ಶಿಷ್ಯನಾಗಿರ್ತಕ್ಕಂತಹ ಯಾವ ನೂತನ ತಿಕೋಟಾ ತಾಲೂಕ್ ಬಿಜಾಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಸುಕ್ಷೇತ್ರ ಬಿಜ್ಜರಿಗೆಯಲ್ಲಿ ಮಠ ಮಾಡಿ ನೆಲೆಸಿ ಬರುವಂತಹ ಭಕ್ತರ ಬಂಧನವನ್ನ ಬಯಲು ಮಾಡ್ತಿರ್ತಕ್ಕಂಥ ನನ್ನಪ್ಪ ಬಿಜ್ಜರಿಗಿ ಬಿಳ್ಳಣ್ಣ ದೇವರ ಪಾದ ಪದ್ಮಗಳಲ್ಲಿ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಯಾವ ನನ್ನ ಆತ್ಮಕ್ಕೆ ಚಿರ ಜ್ಯೋತಿಯಾಗಿ ಬೆಳಗುತ್ತಿರ್ತಕ್ಕಂತಹ ಯಾವ ನನ್ನ ಜ್ಞಾನ ಜ್ಯೋತಿ ಉಜ್ವಲವಾಗುವಂತೆ ಪ್ರಜ್ವಲಮಾನವಾಗಿ ಹೊಳೆಯುವಂತೆ ಮಾಡುವಂತಹ ದಿವ್ಯ ಶಕ್ತಿಯನ್ನ ಹೊಂದಿರತಕ್ಕಂತಹ ಭಗವಂತ ಯಾರು ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸುಕ್ಷೇತ್ರ ಕಣ್ಣಾಳ ಗ್ರಾಮದಲ್ಲಿ ಮಠ ಮಾಡಿ ನೆಲೆಸಿ ಬರುವಂತಹ ಭಕ್ತರ ಬಂಧನವನ್ನ ಬಯಲು ಮಾಡುತ್ತಿರ್ತಕ್ಕಂತಹ ಯಾವತ್ತಿಗೂ ನಮ್ಮ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನು ಇಟ್ಟು ಕಾಪಾಡ್ತಿರ್ತಕ್ಕಂತಹ ಸದ್ಗುರು ಸಿದ್ದರಾಮೇಶ್ವರ ಪಾದಗಳಲ್ಲಿ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇವತ್ತಿನ ಒಂದು ಈ ಜಾತ್ರಾ ಮಹೋತ್ಸವಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಯಾವ ಸದ್ಗುರು ಸಿದ್ದರಾಮೇಶ್ವರ ಹಾಗೂ ಗೋಳೇಶ್ವರ ದೇವಸ್ಥಾನಗಳನ್ನ ಇವತ್ತಿನ ದಿವಸ ಕಟ್ಟಿ ಇವತ್ತ ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಕಾರ್ಯಕ್ರಮವನ್ನ ಇದು ಹೆಂಗಪ್ಪ ಅಂತಂದ್ರೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಒಂದು ಇಲ್ಲಿ ಕಾರ್ಯಕ್ರಮ. ಇದು ಒಂದು ಊರಿನವರು ಮಾಡುವಂತಹ ಕಾರ್ಯಕ್ರಮ ಅಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಜಾತ್ರಾ ಮಹೋತ್ಸವಕ್ಕ ಕಣ್ಣಾಳ ಗ್ರಾಮ, ಜನಸಂಘ ಗ್ರಾಮ ಹಾಗೂ ಬಣ್ಣೂರು ಗ್ರಾಮದವರು ಎಲ್ಲರೂ ಒಟ್ಟಾಗಿ ಕೂಡಿಕೊಂಡ ಅತ್ಯಂತ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಈ ರೀತಿಯಲ್ಲಿ 3 ಗ್ರಾಮಗಳ ಕೂಡ್ಕೊಂಡ ಈ ಒಂದು ದೇವರ ಲಿಂಗ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಅಂತಹ ಈ ಕಾರಣಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಸಿದ್ದರಾಮೇಶ್ವರ ಹಾಗೂ ಗೋಳೇಶ್ವರ ಪಾದ ಪದ್ಮಗಳಲ್ಲಿ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಗ್ರಾಮ ದೇವತೆಯಾಗಿರ್ತಕ್ಕಂತಹ ಇಲ್ಲೇ ಬಣ್ಣೂರು ಗ್ರಾಮ ದೇವತೆಯಾಗಿರ್ತಕ್ಕಂತಹ ಆದಿಶಕ್ತಿ ಚಂಡಿ ಚಾಮುಂಡಿ ಅವತಾರಿ ಶಿಷ್ಯರನ್ನ ಯಾವತ್ತಿಗೂ ಕೂಡ ರಕ್ಷಣೆಯನ್ನ ಮಾಡತಕ್ಕಂತಹ ಮಹಾನ್ ಶಕ್ತಿ ಉಳ್ಳಂತಹ ದೇವತೆ ದುರ್ಗಾ ಮಾತೆಯ ಆಗಮನವು ಕೂಡ ಈ ದೇವಸ್ಥಾನಕ್ಕೆ ಆಗಿದೆ. ಅಂತಹ ದುರ್ಗಾ ಮಾತೆಯ ಪಾದ ಪದ್ಮಗಳಲ್ಲಿಯೂ ಕೂಡ ನನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ನಮ್ಮ ಸಿದ್ದರಾಮೇಶ್ವರ ಸದ್ಗುರು ಸಿದ್ದರಾಮೇಶ್ವರದಲ್ಲ ಸಿದ್ದರಾಮೇಶ್ವರ ಸಹೋದರಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ದಿವ್ಯ ಶಕ್ತಿ ಚಾಮುಂಡಿ ಅವತಾರಿ ದುರ್ಗಾ ಮಾತೆಯ ಆಗಮನ ಇಲ್ಲಿ ಆಗ್ಯದ. ನಮ್ಮ ಕನಾಳದ ಸಿದ್ದರಾಮೇಶ್ವರ ಜಾತ್ರೆ ಆಗ್ಬೇಕಾಗಿತ್ತಪ್ಪ ಅಂತಂದ್ರೂ ಕೂಡ
ಮತ್ತೊಂದು ಪಲ್ಲಕ್ಕಿಗಳನ್ನ ನಾವು ಕೂಡಿಸ್ತಾ ಇದೀವಿ. ಹೌದು ಹೌದು ಆದ್ರೆ ಹಿಂದಕ್ಕೆ ಮೇಲೆ ಎಲ್ಲಾ ಇಲ್ಲಿ ಬಣ್ಣೂರು ಗ್ರಾಮದ ಹಿರಿಯರಿಗೂ ಕೂಡ ಗೊತ್ತಿರಬಹುದು. ಹೌದು ಕನಾಳ ಊರ ಜಾತ್ರೆಪ್ಪ ಅಂತಂದ್ರೆ ಬಣ್ಣೂರು ದುರ್ಗವಾಯಿ ಹಾದ್ರು ಅಂತಂದ್ರೆ ಕನಾಳ ಊರ ಜಾತ್ರೆ ಮುಗಿತ. ಹೌದು ಹೌದು ಅಷ್ಟು ಅದ್ಭುತವಾಗಿ ಸಿದ್ದರಾಮೇಶ್ವರ ಮತ್ತು ದುರ್ಗಾ ಮಾತೆಯ ಶಕ್ತಿ ಹಂಗ ಹೌದು ಹೌದಪ್ಪ. ಇಲ್ಲಿ ಅದರ ತಾಯಿದ ಆಗಮನ ಆಗೈತಿ, ಆಗಮನ ಆಗೇತಿ. ಅಂತ ಶಕ್ತಿ ಇಲ್ಲಿ ಬೆಳಿತೈತಿ ಅಂತಕ್ಕಂತ ಮಾತ ಹಾ, ಇವತ್ತು ತಮ್ಮೆಲ್ಲರ ಮುಂದೆ ಹೇಳ್ತಾ ಹೌದು. ಒಂದು ವಿಶೇಷತೆಯನ್ನ ಇವತ್ತಿಗೆ ಮತ್ತೇನ್ ಮಾಡ್ಯಾರಿಪ್ಪ? ಅದರಂತೆ ಇವತ್ತು ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡುವಂತಹ ಉದ್ದೇಶದಿಂದ ಹೌದು ಈ ಕಾರ್ಯಕ್ರಮಕ್ಕೆ ಜಾಗರಣೆಯ ನಿಮಿತ್ತವಾಗಿ 2 ಸುಪ್ರಸಿದ್ಧ ಡೊಳ್ಳಿನ ಹಾಡುಗಳ ಮೇಳುಗಳನ್ನ ಇವತ್ತು ಕೂಡಿಸಿದ್ದಾಗ್ಯದ, ಬರ್ಮಾಡಿಕೊಂಡಾರಿಪ್ಪ. ಬರಮಾಡಿಕೊಂಡಿದ್ದಾಗ್ಯದ. ಹೌದು ಒಂದನೇ ಮೇಳ ಯಾವ್ದಪ್ಪ ಅಂತಂದ್ರ ಹೌದು ಹೌದು ಸುಕ್ಷೇತ್ರ ಅಥಣಿಯ ದಡ್ಡಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಹೌದು ಹೌದು ಒಂದು ಹಿರಿ ಮೇಳ, ಪ್ರಕಾಶನ ಮೇಳ. ಪ್ರಕಾಶನ್ ಅವರ ಮೇಳ. ಹೌದು ಇನ್ನೊಂದು ಯಾವ್ದಪ್ಪ ಅಂತಂದ್ರ ಇಲ್ಲೇ ನೆರೆ ಗ್ರಾಮದ ಹೌದು ಶ್ರೀ ಸಿದ್ದರಾಮೇಶ್ವರ ಡೊಳ್ಳಿನ ಗಾಯನ ಸಂಘ ಕಣ್ಣಾಳ. ಈ 2 ಮೇಳಗಳನ್ನ ಇವತ್ತಿನ ದಿವಸ ಬರಮಾಡಿಕೊಂಡು ಹೌದು ಹೌದು ಈ ಜಾಗರಣೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಮಗೂ ಒಂದು ಪಾತ್ರವನ್ನ ಕೊಟ್ಟಿದ್ದಾರೆ. ಹೌದು ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರನ್ನ ಕರೆಸಿದ್ದಕ್ಕಾಗಿ ಈ ಒಂದು ಸಿದ್ದರಾಮೇಶ್ವರ ಕಮಿಟಿಗೆ ಕೂಡ ಚಪ್ಪಾಳೆ ಪೂರ್ವಕವಾಗಿ ಅಭಿನಂದನೆಗಳನ್ನು ಇವತ್ತಿನ ದಿವಸ ನಾವು ಸಲ್ಲಿಸ್ತೇವೆ. ಹೌದು 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 ಹೌದ್ರಪ್ಪ. ಒಂದು ವಿಚಾರವನ್ನ ನಾ ಇವತ್ತಿನ ದಿವಸ ತಮ್ಮ ಮುಂದೆ ಹೇಳ್ಬೇಕಾಗಿದೆ. ಇಲ್ಲಿ ಏನ್ ಹೇಳ್ಬೇಕಂತಿದ್ರಪ್ಪ? ಏನ್ ಹೇಳ್ಬೇಕಾಗೈತಪ್ಪ ಅಂತಂದ್ರ ಹೌದಾ? ಮಹಾತ್ಮರು ಒಂದು ಮಾತನ್ನ ಹೇಳ್ತಾರೆ. ಹೆಂಗ್ ಹೇಳ್ತಾರಪ್ಪ ಮಾತ? ಶರಣನನ್ನ ಮರಣದಲ್ಲಿ ಕಾಣು, ಹೌದು ಶರಣನನ್ನ ಮರಣದಲ್ಲಿ ಕಾಣುವುದನ್ನ ಯಾವಾಗ ಒಬ್ಬ ಅತ್ಯುತ್ತಮ ಶರಣ ಇರ್ತಾನ ನೋಡ್ರಿ, ಹೌದು ಹೌದು ಅವನ ಶರಣನ ಸೌಭಾಗ್ಯವನ್ನ ಎಲ್ಲಿ ಕಾಣಬೇಕಪ್ಪ ಅಂತಂದ್ರೆ ಹಾ. ಅವನ ಮರಣದಲ್ಲಿ ಕಾಣಬೇಕು. ಹೌದು ಹೌದು ಹೌದ್ರಿಪ್ಪ. ಹಿಂಗ ಯಾಕೆ ಹೇಳ್ಬೇಕಾಯ್ತ್ರಿಪ್ಪ? ಹಿಂಗ ಯಾಕೆ ಹೇಳ್ಬೇಕಾಗೈತಪ್ಪ ಅಂತಂದ್ರೆ ಹೌದು ಇನ್ನೊಬ್ಬ ತತ್ವಜ್ಞಾನಿ ಒಂದು ಮಾತು ಹೇಳ್ತಾನೆ. ಹೆಂಗ್ ಹೇಳ್ತಾರಿಪ್ಪ ಮಾತ? ಘಟದಿಂದ ಮಠ ಆಗಬೇಕು, ಹೌದಾ? ಮಠದಿಂದ ಘಟ ಆಗಬಾರದು. ಹೌದು ಹೌದು ಉದ್ದೇಶ ಉದ್ದೇಶ ಏನು ಅಂತಂದ್ರೆ ಹೌದು ಇಲ್ಲಿ ಸಿದ್ದರಾಮೇಶ್ವರರು ಬದುಕಿದಂತಹ ರೀತಿನೇ ಹಂಗಿತ್ತು. ಹೌದು ಹೌದಪ್ಪ. ಸಿದ್ದರಾಮೇಶ್ವರರು ಘಟದಿಂದ ಮಠ ಆಗತ್ತೆ. ಹೌದು ಘಟ ಅಂದ್ರೆ ಏನು ಅಂತಂದ್ರೆ ಅವ್ರ ಐಕ್ಯ ಸ್ಥಳ, ಹೌದು ಸಮಾಧಿ ಸ್ಥಳ. ಹೌದು. ಆ ಸಮಾಧಿ ಸ್ಥಳದಿಂದ ಮಠ ಆಗ್ಲಕೊಂಡೈತಿ. ಇವತ್ತಿನ ದಿವಸ ಮಠ ಆಗಿ ಪ್ರಜ್ವಲಮಾನವಾಗಿ ಮುಂದೆ ಜಗತ್ತಿನೊಳಗೆ ಬೆಳಿಬೇಕಾಗಿತ್ತು. ಆ ರೀತಿಯಲ್ಲಿ ನಾವು ಬೆಳಿಬೇಕು. ಹೌದು ಹೌದ್ರಪ್ಪ. ಆ ರೀತಿಯಲ್ಲಿ ನಾವು ಬದುಕನ್ನ ಬದುಕಬೇಕಾಗ್ಯದ. ಹೌದು ಅಂತಹ ಬದುಕನ್ನ ಬದುಕಿರ್ತಕ್ಕಂಥವ್ರು ಸಿದ್ದರಾಮೇಶ್ವರ. ಅವರ ನೆನರಲ್ಲಿ ಹೊಡಿಬೇಕು. ಅಂತಹ ಒಂದು ಏನಪ್ಪಾ ಅಂತಂದ್ರೆ ದಿವ್ಯ ಶಕ್ತಿ ಅವರು. ಹೌದು ಸುಮಾರು ಅವ್ರ ಇತಿಹಾಸವನ್ನ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಬಹಳಷ್ಟು ಜನ ನಮ್ಮೂರ್ ಜಾತ್ರೆಗೂ ತಿಳ್ಕೊಂಡಿರ್ತಾರ. ಏನಪ್ಪಾ ಅಂತಂದ್ರೆ ಸಿದ್ದರಾಮೇಶ್ವರ ಅಂತಂದ್ರೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಅಂತ ತಿಳ್ಕೊಂಡಿರ್ತಾರ. ಹೌದು 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 ಅನ್ರಿಪ್ಪ. ಅದಕ್ಕೆ ಇವರು ಈ ಸಿದ್ದರಾಮೇಶ್ವರರು ಸೊಲ್ಲಾಪುರದ ಸಿದ್ದರಾಮೇಶ್ವರರು ಅಲ್ಲ. ಹೌದು ಇವರು ಸುಮಾರು 400 ವರ್ಷಗಳ ಹಿಂದೆ ಬದುಕಿದ್ರು. ಹೌದು ಹೌದು ಈ ಸಿದ್ದರಾಮೇಶ್ವರರು ಸುಮಾರು 400 ವರ್ಷಗಳ ಹಿಂದೆ ಈ ಎಲ್ಲಾ ಜಾಗದೊಳಗೆ ಇಲ್ಲೆಲ್ಲಾ ಪಾದಸ್ಪರ್ಶವಾಗಿರ್ತಕ್ಕಂತಹ ಸ್ಥಳ ಹೌದು. ಬಣ್ಣೂರು ಮತ್ತು ಕನಾಳ ಜನಸಂಘ. ಹೌದು ಹೌದ್ರಪ್ಪ. 3 ಗ್ರಾಮಗಳೊಳಗೆ ಅವ್ರ ಪಾದಸ್ಪರ್ಶ ಮಾಡಿರ್ತಕ್ಕಂತಹ ನೆಲ ಇದೆ. ಹೌದು ಹೌದ್ರಿಪ್ಪ. ಅದಕ್ಕೆ ಒಂದು ಸಾರಿ ಏನಾಗಿತ್ತಪ್ಪ ಅಂತಂದ್ರೆ ಹೌದು ಏನಾಗೈತ್ರಿಪ್ಪ? ಸಿದ್ದರಾಮೇಶ್ವರರಿಗೆ ಹೌದು ಕನಾಳ ಗ್ರಾಮದೊಳಗೆ ಇರ್ಬೇಕಾದ್ರೆ ಅವರಿಗೆ ಇಲ್ಲಿ ಭಕ್ತರು ಭಿನ್ನ ಕೇಳಿದ್ರು, ಹೌದು ಊಟಕ್ಕೆ ಹೇಳಿದ್ರು. ಊಟಕ್ಕೆ ಹೇಳಿದಂತಹ ಸಂದರ್ಭದೊಳಗ ಅದೇ ರೀತಿಯೊಳಗ ಏನಾಗಿತ್ತಪ್ಪ ಅಂತಂದ್ರೆ ಏನಾಗೈತ್ರಿಪ್ಪ? ಬಣ್ಣೂರ ಒಬ್ರ ಸದ್ಭಕ್ತರು ಅವ್ರ ಊಟಕ್ಕೆ ಕರೆಸಿರ್ತಾರ ಹೌದು ಹೌದ್ರಿಪ್ಪ. ಸಿದ್ದರಾಮೇಶ್ವರನ ಸಿದ್ದರಾಮೇಶ್ವರನ್ನ. ಅವ್ರು ಪವಾಡ ಹೆಂಗಿರ್ತಾವ ಅನ್ನೋದಕ್ಕೆ ಹೇಳಾಕತ್ತೇನೆ ನಿಮಗೆ. ಅದಕ್ಕೆ ಮುಂಚೆ ಒಂದ್ ಮಾತನ್ನ ಹೇಳ್ತೇನೆ ನಾ ಎಲ್ಲರಿಗೂ. ಬಣ್ಣೂರು ಗ್ರಾಮದ ಹಿರಿಯರಿಗೂ ಕೂಡ ಒಂದು ಮಾತು ಹೇಳ್ತಾನು. ಹೌದು ಏನಪ್ಪಾ ಅಂತಂದ್ರೆ ಈ ಸಿದ್ದರಾಮೇಶ್ವರರು ಸೊಲ್ಲಾಪುರದ ಸಿದ್ದರಾಮೇಶ್ವರ ಅಲ್ಲ ಅಂತ ಹೇಳಿದ್ನ. ಹೌದೌದು ಇವ್ರು ಕನಾಳ, ಬಣ್ಣೂರ ಮತ್ತು ತೆಲಸಂಗಕ್ಕೆ ಮಾತ್ರ ಸೀಮಿತ. ಹೌದೌದು ಇವ್ರ ಇತಿಹಾಸವನ್ನ ಒಂದು ಸ್ವಲ್ಪ ನಮ್ಮ ಎಷ್ಟು ಮತಿ ಭ್ರಮಣೆಗೆ ಹೊಳಿತದಲ್ಲ ಹೌದು ಅಷ್ಟು ನಾವು ಒಂದು ಪುಸ್ತಕವನ್ನ ರೆಡಿ ಮಾಡ್ತಾ ಇದೀವಿ. ಹೌದು ಅದಕ್ಕಾಗಿ ಏನಾದ್ರೂ ಮಾಹಿತಿಯ ಕೊರತೆ ಬಿತ್ತಪ್ಪ ಅಂತಂದ್ರೆ ಬಣ್ಣೂರ ಹಿರಿಯರಿಗೆ ಗೊತ್ತಿರ್ತದೆ. ಹೌದು ಇದು ಇಲ್ಲಿಗೆ ಮುಗಿ ಹೋಗಬಾರದು. ಹೌದು ಏನಾರ ಒಂದು ಫೋನ್ ಉಳಿಬೇಕು. ಉಳಿಬೇಕು. ಅದಕ್ಕಾಗಿ ಒಂದು ಪುಸ್ತಕದ ರೂಪದೊಳಗೆ ಬರೆದಿಟ್ಟಿವಪ್ಪ ಅಂತಂದ್ರೆ ಹೌದು ಮುಂದಿನ ಯುವ ಪೀಳಿಗೆ ಬರ್ತಕ್ಕಂತಹ ತಲೆಮಾರಿಗಳು ಕೂಡ ಈ ಸಿದ್ದರಾಮೇಶ್ವರ ಯಾರು ಅನ್ನುವಂತಹ ಮಾಹಿತಿ ಗೊತ್ತಾಗ್ತದೆ. ಹೌದು ಹೌದು ಹೌದ್ರಪ್ಪ. ಅದಕ್ಕೆ ಆ ಪುಸ್ತಕವನ್ನು ಕೂಡ ನಾವು ತಯಾರಿ ಮಾಡಾಕತ್ತಿದೀವಿ.
ಏನಾದ್ರೂ ಮಾಹಿತಿ ಬೇಕಾದ್ರೆ ಇಲ್ಲಿನ ಹಿರಿಯರಿಗೆ ನಾನು ಭೇಟಿ ಆಗ್ತೇನೆ ಅನ್ನುವಂತಹ ಮಾತನ್ನ ಹೇಳ್ತಾ, ಹೌದು ಒಂದ್ಸಾರಿ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಭಿನ್ನಾಗಿ ಹೇಳಿದ್ರು, ಹೌದು ಕೆಲಸಂಗದೊಳಗ ಸದ್ಭಕ್ತರು ಹೇಳಿದ್ರು, ಬಣ್ಣೂರೊಳಗೂ ಸದ್ಭಕ್ತರು ಅವ್ರನ್ನ ಭಿನ್ನಾಗಿ ಹೇಳಿದ್ರು, ಹೌದು ಕನಾಳದೊಳಗೂ ಸದ್ಭಕ್ತರು ಅವ್ರನ್ನ ಭಿನ್ನಾಗಿ ಹೇಳಿದ್ರು. ಹೌದು ಹೌದ್ರಿಪ್ಪ. 3 ಜನ ಹೇಳಿದ್ರು. 3 ಊರಿನೊಳಗೆ ಇರ್ತಕ್ಕಂತ ಸದ್ಭಕ್ತರು ಅವರಿಗೆ ಭಿನ್ನಾಗಿ ಹೇಳಿದಂತ ಸಂದರ್ಭದೊಳಗ ಹೌದು ಸುಳ್ಳಲ್ಲ ಇದು ಮಾತು, ನಿಜವಾಗಿಯೂ ಕೂಡ ನಮ್ಮ ಹಿರಿಯರು ಹೇಳ್ತಕ್ಕಂತ ಮಾತಿದು. ಹೌದು 3 ಮನೆ ಭಕ್ತರೊಳಗೆ ಏಕಕಾಲಕ್ಕನ ಊಟ ಮಾಡ್ತಿದ್ರು ಅವರು ಸಿದ್ದರಾಮೇಶ್ವರ. ಸಿದ್ದರಾಮೇಶ್ವರರು. ಹೌದು ಕೆಲಸಂಗದೊಳಗಿನ ಸದ್ಭಕ್ತರ ಮನೆಯೊಳಗೂ ಅದೇ ಟೈಮ್ದೊಳಗೆ ಊಟ ಮಾಡ್ತಿದ್ರು, ಹೌದು ಹೌದು ಕರ್ನಾಟಕದೊಳಗಿನ ಸದ್ಭಕ್ತರ ಮನೆಯೊಳಗೂ ಅದೇ ಟೈಮ್ದೊಳಗೆ ಊಟ ಮಾಡ್ತಿದ್ರು, ಕೆಲಸಂಗದೊಳಗಿನ ಸದ್ಭಕ್ತರ ಮನೆಯೊಳಗೂ ಕೂಡ ಅದೇ ಸಮಯದೊಳಗೆ ಊಟ ಮಾಡ್ತಿದ್ರು. ಹೌದು 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 ಹೌದ್ರಿಪ್ಪ. ವಾದ ಪುರುಷರು ಯಾರು ಇದ್ರೆ ಅವ್ರ ಸಿದ್ದರಾಮೇಶ್ವರ. ಹೌದು ಹೌದ್ರಿಪ್ಪ. ಅಂತಹ ಅದ್ಭುತ ಶಕ್ತಿ ಹೊಂದಿರತಕ್ಕಂತಹ ಸಿದ್ದರಾಮೇಶ್ವರರು ಇವತ್ತಿನ ದಿವಸ ಲಿಂಗ ಪ್ರತಿಷ್ಠಾಪನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೌದು ಅಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದೀವಪ್ಪ ಅಂತಂದ್ರೆ ನಮ್ಮ ಪಾಪಗಳೆಲ್ಲವೂ ಪರಿಹಾರ ಆಗಿ ಇನ್ನು ಪುಣ್ಯದ ಫಲ ನಮಗೆ ಸಿಗುವಂತಹ ನಿಟ್ಟಿನೊಳಗೆ. ಯಾಕಂತಂದ್ರೆ ಇಂತಹ ಸಮಯ ಬಹಳ ಮಂದಿಗೆ ಸಿಗೋದಿಲ್ಲ, ಇಂತಹ ಸಮಯ ಬಹಳ ಮಂದಿಗೆ ಸಿಗುದಿಲ್ಲ. ಇಂತಹ ಸಮಯ ನಮಗೆ ಸಿಕ್ಕೈತಪ್ಪ ಅಂತಂದ್ರೆ ನಮ್ಮಂತ ಸದ್ಭಾಗ್ಯವಂತರು ಯಾರು ಇಲ್ಲ. ಹೌದು 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 ಹೌದ್ರಿಪ್ಪ. ಅದಕ್ಕೆ ಈ ಒಂದು ಸಂದರ್ಭದೊಳಗೆ ಜಾಗರಣೆ ನಿಮಿತ್ತವಾಗಿ 2 ಮೇಳಗಳು ಅದಾವ. ಅವರು ಹಿರಿಯ ಕಲಾವಿದರದಾರು, ಅವರು ಕೂಡ ಬಹಳಷ್ಟು ಅದ್ಭುತವಾಗಿ ಮಾತನಾಡ್ತಾರೆ. ಹೌದು. ಮತ್ತೆ ಇನ್ನೂ ಸಿದ್ದರಾಮೇಶ್ವರರ ಕೆಲವೊಂದಿಷ್ಟು ಪವಾಡಗಳನ್ನು ನಾನು ತಮ್ಮ ಮುಂದೆ ಮುಂದಿನ ಸಂಧಿಗೆ ಹೇಳ್ತಾ, ವಿಚಾರಗಳನ್ನ ಬೆಳೆಸ್ತಾ, ವಿಷಯಗಳನ್ನ ಹೇಳ್ತಾ, ಚರ್ಚಾ ರೂಪದೊಳಗೆ ಇನ್ನೂ ಹಲವಾರು ವಿಷಯಗಳು ನಡೀತವೆ. ಇಲ್ಲಿ ಸೇರಿರ್ತಕ್ಕಂತಹ ದೈವ ಪುಣ್ಯಾತ್ಮನೆ ಎಲ್ಲರಿಗೂ ಕೂಡ ಒಂದು ವಿನಂತಿ ಅದ. ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಸುಮಾರು 5 ಗಂಟೆಗೆ ನಡೀತದ. ಯಾರು ಕೂಡ ಮನೆಗೆ ಹೋಗ್ಬೇಡ್ರಿ. ಇಲ್ಲಿ ಈ ಒಂದು ಜಾಗರಣೆ ನಿಮಿತ್ತವಾಗಿ ನಡೆದಿರ್ತಕ್ಕಂತಹ ಈ ಡೊಳ್ಳಿನ ಹಾಡುಗಳ ಒಂದು ವಿಷಯಗಳನ್ನ ತಾವು ಕೂಡ ಎಲ್ಲರೂ ಹೇಳ್ರಿ, ಆಲಿಸ್ರಿ. ಈ ಪುಣ್ಯದೊಳಗೆ ನೀವು ಕೂಡ ಭಾಗಿದಾರರ ಆಗಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಭಕ್ತಿ ಪೂರ್ವಕವಾಗಿ ಹೇಳಿ ಶರಣಾರ್ಥಿಗಳನ್ನು ಹೇಳ್ತಾ ಈಗ ಒಂದು ಕ್ಯಾಲೆಯನ್ನ ಹಾಡಿ ಸರಿದೋಡಿ ಕಲಾವಿದರಿಗೆ ಪಾಳೆ ಹೋಗ್ತದೆ. ದಯವೆಲ್ಲ ಶಾಂತತೆಯಿಂದ ಕುಂತಿ